ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಇತಿಹಾಸ ಬಾದಾಮಿ ಚಾಲುಕ್ಯರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಕ್ರಿಸ್ತಶಕ 540ರಿಂದ 753. ಸ್ಥಾಪಕ ಜಯಸಿಂಹ. ರಾಜಧಾನಿ ಬಾದಾಮಿ ವಾತಾಪಿ. ಇದು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಲಾಂಛನ ವರಹ. ಇದು ಬಲಮುಖ ವರಹ ಆಗಿರ್ತಕ್ಕಂಥದ್ದಾಗಿದೆ. ಯಾರು? ಬಾದಾಮಿ ಚಾಲುಕ್ಯರ ಲಾಂಛನ ಬಲಮುಖ ವರಹ. ವಾಸ್ತುಶಿಲ್ಪ ಶೈಲಿ ಚಾಲುಕ್ಯ ಶೈಲಿ. ಇದು ವೇಸರ ಶೈಲಿ ಅಂತೇಳಿ ಕರೀತಕ್ಕಂಥದ್ದು. ಆರಂಭದ ರಾಜಧಾನಿ ಹವೇಳಿಯಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಚಾಲುಕ್ಯ ಎಂಬ ಪದ ಸಲ್ಕಿ ಅದೇ ರೀತಿಯಾಗಿ ಚಲುಕ ಅಥವಾ ಸಲಿಕೆ ಎಂಬ ಕೃಷಿ ಉಪಕರಣದಿಂದ ಬಂದಿದೆ. ಪ್ರಸಿದ್ಧ ದೊರೆ ಇಮ್ಮಡಿ ಪುಲಿಕೇಶಿ. 1ನೇ ಪುಲಿಕೇಶಿ ಮೊದಲ ಸ್ವತಂತ್ರ ಮತ್ತು ನಿಜವಾದ ಸ್ಥಾಪಕ. ಈತನ ಬಿರುದು ಪ್ರಿಯ ತನುಜ. 1ನೇ ಕೀರ್ತಿವರ್ಮ ಪ್ರಥಮ ವಾತಾಪಿ ನಿರ್ಮಾಪಕ. ನೆಕ್ಸ್ಟ್ ಅದೇ ರೀತಿಯಾಗಿ ಮಂಗಳೇಶ ಬರ್ತಾನೆ. ಮಂಗಳೇಶ ಈತ ಒಂದು ಕ್ರಿಸ್ತ ಪೂರ್ವ 596ರಿಂದ 609 ಮಹಾಕೂಟ ಸ್ತಂಭ ಶಾಸನವನ್ನು ನಿರ್ಮಾಣ ಮಾಡ್ತಾನೆ. ಇದು ಸಂಸ್ಕೃತದಲ್ಲಿರ್ತಕ್ಕಂಥದ್ದಾಗಿದೆ. ಬಿರುದು ಚಾಲುಕ್ಯ ಕಲೆಯ ಪಿತಾಮಹ. ಯಾರಿಗೆ? ಮಂಗಳೇಶನಿಗೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇಮ್ಮಡಿ ಪುಲಿಕೇಶಿ ಬರ್ತಾನ. ಇಮ್ಮಡಿ ಪುಲಿಕೇಶಿ 609ರಿಂದ 642 ಆಳ್ವಿಕೆ ಮಾಡ್ತಾನೆ. ಈತನ ಬಿರುದುಗಳು ದಕ್ಷಿಣ ಪತೇಶ್ವರ, ಸತ್ಯಾಶ್ರಯ, ಪರಮೇಶ್ವರ, ಭಟ್ಟಾರಿಕ, ಮಹಾರಾಜಾಧಿರಾಜ ಅನ್ನುವಂಥ ಬಿರುದುಗಳನ್ನು ಹೊಂದಿದ್ದ. 609ರಲ್ಲಿ 70 ಸಿಂಬಿಯ ಕದನದಲ್ಲಿ ಚಿಕ್ಕಪ್ಪ ಮಂಗಳೇಶನನ್ನು ಸೋಲಿಸಿ ಅಧಿಕಾರಕ್ಕೆ ಬಂದನು ಎಂದು ಪೆದ್ದವಡುಗೂರು ಶಾಸನ ತಿಳಿಸ್ತಕ್ಕಂಥದ್ದಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಅಳುಪರನ್ನು ಸೋಲಿಸಿ ರಾಜಕುಮಾರಿ ಕದಂಬ ಮಹಾದೇವಿಯನ್ನು ವಿವಾಹವಾಗ್ತಾನೆ. ಯಾರನ್ನ? ಕದಂಬ ಮಹಾದೇವಿಯನ್ನು ವಿವಾಹವಾಗ್ತಾನೆ. ಮರಟೂರು ತಾಮ್ರಶಾಸನದಲ್ಲಿ ತಿಳಿಸಲಾಗಿದೆ. ಉತ್ತರ ಭಾರತದ ಮಾಳ್ವಾ ಮತ್ತು ಪ್ರತಿಹಾರರು ಗುರ್ಜರರನ್ನು ಸೋಲಿಸಿ ಮಹಾರಾಷ್ಟ್ರ, ಗುಜರಾತ್ ವಶಪಡಿಸಿಕೊಂಡ. ಗುಜರಾತ್ ಶಾಖೆಗೆ ಸಹೋದರ ಜಯಸಿಂಹನನ್ನು ನೇಮಕ ಮಾಡ್ತಾನೆ. ಆಂಧ್ರದ ವೆಂಗಿಯ ಮಂಡಲಕ್ಕೆ ಸಹೋದರ ವಿಷ್ಣುವರ್ಧನನ್ನು ನೇಮಕ ಮಾಡ್ತಕ್ಕಂಥದ್ದು. ಇನ್ನು ಪುಲಲೂರು ಕದನ 1ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ಯಾವ ಕದನದಲ್ಲಿ? ಪುಲಲೂರು ಕದನದಲ್ಲಿ 1ನೇ ಮಹೇಂದ್ರವರ್ಮನನ್ನು ಸೋಲಿಸ್ತಾನೆ. ಕಂಚಿಯನ್ನು ವಶಪಡಿಸಿಕೊಂಡು ಕಂಚಿಕೊಂಡ ಎನ್ನುವಂತಹ ಬಿರುದನ್ನು ಪಡೆದುಕೊಂಡ. ಅದೇ ರೀತಿಯಾಗಿ ನರ್ಮದ ನದಿ ಕಾಳಗ ಸಾಲಿವಾಂಶಕ್ಕೆ 634ರಲ್ಲಿ ಆಗ್ತಕ್ಕಂಥದ್ದು. ಕನೋಜಿನ ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಿಕೇಶಿ ನಡುವೆ ನಡೆಯುತ್ತೆ. ಇದು ಐಹೊಳೆ ಶಾಸನ ತಿಳಿಸ್ತಕ್ಕಂಥದ್ದು. ಹರ್ಷವರ್ಧನ ಸೋಲ್ತಾನೆ. ಇಮ್ಮಡಿ ಪುಲಿಕೇಶಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು. ಹರ್ಷವರ್ಧನನ್ನು ಸೋಲಿಸಿ ಪರಮೇಶ್ವರ ಎನ್ನುವಂತಹ ಬಿರುದನ್ನು ಪಡೆದನು. ಯಾರು? ಇಮ್ಮಡಿ ಪುಲಿಕೇಶಿ. ಕ್ರಿಸ್ತಶಕ 642ರಲ್ಲಿ ಪಲ್ಲವರ ದೊರೆ 1ನೇ ನರಸಿಂಹವರ್ಮ ಇಮ್ಮಡಿ ಪುಲಿಕೇಶಿಯನ್ನು ಸೋಲಿಸಿ ವಾತಾಪಿಕೊಂಡ ಎನ್ನುವಂತಹ ಬಿರುದನ್ನು ಪಡಿತಕ್ಕಂಥದ್ದಾಗಿದೆ. ನೆಕ್ಸ್ಟು ಪರ್ಷಿಯಾದ ದೊರೆ 2ನೇ ಕುಸ್ರನನ್ನು ಮತ್ತು ಇಮ್ಮಡಿ ಪುಲಿಕೇಶಿ ತಮ್ಮ ರಾಯಭಾರಿಗಳನ್ನು ವಿನಿಮಯ ಮಾಡಿಕೊಂಡರು. ಈ ಕುರಿತಾದ ಚಿತ್ರ ಅಜಂತಾದ 1ನೇ ಗುಹೆಯಲ್ಲಿರ್ತಕ್ಕಂಥದ್ದಾಗಿದೆ. 641ರಲ್ಲಿ ಈತನ ಒಂದು ಆಸ್ಥಾನಕ್ಕೆ ಚೀನಾ ದೇಶದ ಯಾತ್ರಿಕ ಹುಯೆನ್ಸಾಂಗ್ ಭೇಟಿ ಕೊಟ್ಟಿದ್ದ. ಹುಯೆನ್ಸಾಂಗು ಇಮ್ಮಡಿ ಪುಲಿಕೇಶಿ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದ. ಹರ್ಷವರ್ಧನನ ಕಾಲದಲ್ಲಿ ಕೂಡ ಭೇಟಿ ಕೊಟ್ಟಿದ್ದ. 1ನೇ ವಿಕ್ರಮಾದಿತ್ಯ ಚಾಲುಕ್ಯರ ಪುನರ್ಸ್ಥಾಪಕ ಅಂತ ಕರಿತೀವಿ. ಈತನ ತಂದೆ ಇಮ್ಮಡಿ ಪುಲಿಕೇಶಿಯ ನಂತರ 12 ವರ್ಷಗಳ ಪಲ್ಲವರ ವಶದಲ್ಲಿದ್ದರ್ತಕ್ಕಂಥ ಬಾದಾಮಿಯನ್ನು ವಶಪಡಿಸಿಕೊಂಡ. ಗಂಗಾ ಮಹಾದೇವಿಯನ್ನು ವಿವಾಹವಾಗ್ತಾನೆ. ಇವರ ಕುದುರೆ ಚಿತ್ರಕಂಠ. ನೆಕ್ಸ್ಟ್ ಬರ್ತಕ್ಕಂಥ ದೊರೆ ವಿನಯಾದಿತ್ಯ. ಈತನ ಬಿರುದುಗಳು ನೋಡಿದರೆ ರಾಜಾಶ್ರಯ, ಸತ್ಯಾಶ್ರಯ, ಯುದ್ಧ ಮಲ್ಲ. ರನ್ನ ಕವಿಯು ವಿನಯಾದಿತ್ಯನನ್ನು ದುರ್ಧರ ಮಲ್ಲ ಎಂದು ಕರೆದನೆ. ಈತನ ಮಡದಿಯರು ನೋಡೋದಾದರೆ ವಿನಯವತಿ ಮತ್ತು ಮಹಾದೇವಿ. ಅದಾದ ನಂತರ 2ನೇ ವಿಕ್ರಮಾದಿತ್ಯ ಬರ್ತಾನೆ. 2ನೇ ವಿಕ್ರಮಾದಿತ್ಯ ಈತ ಬಾದಾಮಿ ಚಾಲುಕ್ಯರ ಕೊನೆಯ ಪ್ರಸಿದ್ಧ ದೊರೆ. ಕಂಚಿಯ ಪಲ್ಲವರ ಮೇಲೆ 3 ಬಾರಿ ದಾಳಿ ಮಾಡಿ ಸಮುದ್ರಘೋಷ, ವಿಶೇಷವಾದ್ಯ ಮತ್ತು ಕಟ್ಟಂಕ ಧ್ವಜ ರಾಜಲಾಂಛವನ್ನು ವಶಪಡಿಸಿಕೊಳ್ತಾನೆ. ಕೊನೆಯ ದೊರೆ 2ನೇ ಕೀರ್ತಿವರ್ಮ. ಇನ್ನು ಬಾದಾಮಿ ಚಾಲುಕ್ಯರ ಆಡಳಿತಗಳನ್ನು ನೋಡೋದಾದರೆ ಸಾಮ್ರಾಜ್ಯವನ್ನು ಮಂಡಲವನ್ನಾಗಿ, ಮಂಡಲವನ್ನು ವಿಷಯವನ್ನಾಗಿ, ವಿಷಯವನ್ನು ನಾಡುಗಳನ್ನಾಗಿ, ನಾಡುಗಳನ್ನು ಕಂಪಣವನ್ನು ಗ್ರಾಮವನ್ನಾಗಿ ಮಾಡಿಕೊಳ್ಳುತ್ತಾರೆ. ನೆಕ್ಸ್ಟ್ ಇವರ ಕಾಲದಾಗಿರ್ತಕ್ಕಂಥ ತೆರಿಗೆಗಳು ನೋಡೋದಾದರೆ ಎರ್ಜಂಕ ಇದು ಷೇರುಗಳ ಮೇಲಿನ ತೆರಿಗೆ. ಪೆನ್ನಯ್ಯ ಇದು ವಿಳ್ಯದ ಮೇಲಿನ ತೆರಿಗೆ. ಬೀಳ್ಕೊಡೆ ವ್ಯಾಪಾರದ ತೆರಿಗೆ. ಭೂಕಂದಾಯ 1/6ರಷ್ಟಿತ್ತು. ಚಾಲುಕ್ಯರ ಸೈನ್ಯವನ್ನು ಕರ್ನಾಟಕ ಬಲ ಎಂದು ಕರೀತಿದ್ರು.
ಸಮಾನ ವೃತ್ತಿಯವರು ರಚಿಸಿಕೊಂಡ ಸಂಘಗಳು ಶ್ರೇಣಿ ಅಂತೇಳಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಐಹೊಳೆ ಐವರ್ನೂರು ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ವರ್ತಕರ ಸಂಘ ಆಗಿದೆ. ಇನ್ನು ಸಾಹಿತ್ಯಗಳನ್ನು ನೋಡಿದ್ರೆ ಇಮ್ಮಡಿ ಪುಲಿಕೇಶಿ ಸೊಸೆ ವಿಜಯ ಭಟ್ಟಾರಕೆ ಕೌಮುದಿ ಮಹೋತ್ಸವ ಎನ್ನುವಂಥ ಸಂಸ್ಕೃತ ನಾಟಕವನ್ನು ರಚಿಸಿದ್ದಾಳೆ. ಬಿರುದು ಅಭಿನವ ಸರಸ್ವತಿ ಅನ್ನುವಂಥ ಬಿರುದನ್ನು ಹೊಂದಿದ್ದಳು. ಶಿವ ಭಟ್ಟಾರಕೆ ಹರಪಾರ್ವತಿಯ ಸಂಸ್ಕೃತ ನಾಟಕವನ್ನು ರಚನೆ ಮಾಡ್ತಾನೆ. ನೆಕ್ಸ್ಟು ಬಾದಾಮಿ ಶಾಸನ ಇದು ಕನ್ನಡದ ಮೊದಲ ಉಪಲಬ್ಧವಾಗಿರ್ತಕ್ಕಂಥ ತ್ರಿಪದಿ ಶಾಸನ. 1ನೇ ಪುಲಿಕೇಶಿ ಆಸ್ಥಾನಿಕ ಕಪ್ಪ್ಯಾರ ಭಟ್ಟ ರಚಿಸಿದ್ದಾನೆ. ಕಪ್ಪ್ಯಾರ ಭಟ್ಟ ಶಾಸನ ಎಂದು ಪ್ರಸಿದ್ಧವಾಗಿದೆ. ಇದರಲ್ಲಿ ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದೆಪ್ಪ ಕಲಿಗೆ, ಕಲಿಯುಗ ವಿಪರೀತ ಎನ್ನುವಂತಹ ಪದಗಳನ್ನು ನೋಡಬಹುದಾಗಿದೆ ಇಲ್ಲಿ ಬಾದಾಮಿ ಶಾಸನದಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಐಹೊಳೆ ಶಾಸನ ಇದರ ರಚನೆಕಾರ 634ರಲ್ಲಿ ಐಹೊಳೆ ಶಾಸನ ರಚನೆ ಮಾಡಲಾಗಿದೆ. ಇದರ ರಚನೆಕಾರ ರವಿಕೀರ್ತಿ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇಮ್ಮಡಿ ಪುಲಿಕೇಶಿ ಸಾಧನೆ ಬಗ್ಗೆ ಮತ್ತು ನರ್ಮದಾ ನದಿ ಕಾಳಗದ ಬಗ್ಗೆ ಮತ್ತು ಕುರುಕ್ಷೇತ್ರ ಯುದ್ಧದ ಬಗ್ಗೆ ವಿವರಣೆ ಇದೆ. ಇದು ಐಹೊಳೆಯ ಮೆಗುತಿ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಇರತಕ್ಕಂಥದ್ದಾಗಿದೆ. ಇನ್ನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ ಇವರು ಅಭಿವೃದ್ಧಿಪಡಿಸಿದ ಕಲೆ ಚಾಲುಕ್ಯ ಕಲೆ, ವೇಸರ ಕಲೆ, ದ್ರಾವಿಡ ಮತ್ತು ನಾಗರ ಒಂದು ಕಲೆಗಳ ಮಿಶ್ರಣವಾಗಿರ್ತಕ್ಕಂಥದ್ದು. ಮಂಗಳೇಶನನ್ನು ಚಾಲುಕ್ಯ ಶೈಲಿಯ ಪಿತಾಮಹ ಎನ್ನುವರು. 3ರಿಂದ 4 ಅಡಿ ಜಗತಿಯ ಮೇಲೆ ಪೂರ್ವಕ್ಕೆ ಮುಖ ಮಾಡಿ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಕಲಾ ಕೇಂದ್ರಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮತ್ತು ಮಹಾಕೂಟ. ಅದೇ ರೀತಿಯಾಗಿ ವೇಸರ ಶೈಲಿ ಅಂತ ಬರ್ತಾ ಇದು ದ್ರಾವಿಡ ಮತ್ತು ನಾಗರ ಶೈಲಿಯ ಸಂಯೋಜನವಾಗಿದೆ. ವೇಸರ ಎಂಬ ಪದವು ಸಂಸ್ಕೃತದ ವಿಸ್ರ ಎಂಬ ಪದದಿಂದ ಬಂದಿದೆ. ಅಂದರೆ ವಿಸ್ರ ಅಂದರೆ ದೀರ್ಘ ನಡಿಗೆಯ ಪ್ರದೇಶ. ದ್ರಾವಿಡ ಶೈಲಿಯ ಗೋಪುರಗಳ ಎತ್ತರ ಕಡಿಮೆ ಮಾಡುವಂತಹ ಮೂಲಕ ಅವುಗಳನ್ನು ಬುಡದಿಂದ ಮೇಲಕ್ಕೆ ಎತ್ತರದ ಅವರೋಹಣ ಕ್ರಮದಲ್ಲಿ ಜೋಡಿಸಲಾಗಿದೆ. ಇನ್ನು ನಾಗರ ಶೈಲಿಯ ಗೋಪುರದ ರೂಪಾಂತರ ಇಲ್ಲಿ ಇಳಿಜಾರಾದ ಅಂತಸ್ತಿನ ಬದಲಾಗಿ ಲಂಬ ಆಕಾರದಲ್ಲಿ ಮಾರ್ಪಡಿಕೊಂಡು ಬರುತ್ತದೆ. ಚಾಲುಕ್ಯ ದೇವಾಲಯಗಳು 2 ವಿಶೇಷತೆ. ಒಂದು ಮಂಟಪ, ಇನ್ನು ಕಂಬಗಳು. ಮಂಟಪ ಅಂದರೆ ಇದರಲ್ಲಿ 2 ವಿಧಗಳಿವೆ. 4 ಕಂಬಗಳ ಮೇಲೆ ನಿಂತಿರುವ ಮೇಲ್ಛಾವಣಿಯಂತಹ ಗುಮ್ಮಟ ಚೌಕಾಕಾರದ ಛಾವಣಿಗಳು. ಕಂಬಗಳು ನೋಡಿದರೆ ಚಾಲುಕ್ಯರ ದೇವಾಲಯಗಳ ಚಿಕಣಿ ಮತ್ತು ಅಲಂಕಾರಿಕ ಕಂಬಗಳು. ಬಾದಾಮಿಯಲ್ಲಿ 4 ಗುಹೆಗಳಿರ್ತಕ್ಕಂಥದ್ದು. ಮಂಗಳೇಶ 1ನೇ ಕೀರ್ತಿವರ್ಮ ನಡೆಸಿರ್ತಕ್ಕಂಥದ್ದಾಗಿದೆ. 1ನೇ ಗುಹೆ ಶೈವ ಗುಹೆ, 4ನೇ ಗುಹೆ ಜೈನ ಗುಹೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 2 ಮತ್ತು 3 ಗುಹೆಗಳು ವೈಷ್ಣವ ಗುಹೆಗಳಾಗಿವೆ. ನೆಕ್ಸ್ಟು ಚಾಲುಕ್ಯರ ಒಂದು ಪ್ರಮುಖ ದೇವಾಲಯಗಳ ಬಗ್ಗೆ ನೋಡೋದಾದರೆ ಲಾರ್ಡ್ ಖಾನ್ ದೇವಾಲಯ ಇದು ಗರ್ಭಗೃಹದ ಮೇಲೆ ಮತ್ತೊಂದು ಗರ್ಭಗೃಹ ಇರತಕ್ಕಂಥದ್ದು. ಲಾರ್ಡ್ ಖಾನ್ ಎಂಬ ಮುಸ್ಲಿಂ ಸಂತ ವಾಸವಾಗಿದ್ದರಿಂದ ಈ ಹೆಸರು ಬಂದಿದೆ. ಗರ್ಭಗೃಹದ ಮುಂದೆ ಗರುಡನ ಶಿಲ್ಪವಿದೆ. ವೈಷ್ಣವ ದೇವಾಲಯವಾಗಿರ್ತಕ್ಕಂಥದ್ದು. ದುರ್ಗ ದೇವಾಲಯ ಕುದುರೆಲಾಳ ಕುರಿತು ಮತ್ತು ಬೌದ್ಧ ಚೈತ್ಯಾಲಯದ ವಿನ್ಯಾಸ ಭಾರತ ಸಂಸತ್ತು ಮಾದರಿಯಲ್ಲಿದೆ. ಉಚ್ಚುಮಲ್ಲಗುಡಿ ಇದು ಶೈವ ದೇವಾಲಯದ ಶಿಖರ ನಾಗರ ಶೈಲಿಯಲ್ಲಿದೆ. ಮೆಗುತಿ ಜೈನ ದೇವಾಲಯ ದ್ರಾವಿಡ ಶೈಲಿ ಮತ್ತು ರವಿಕೀರ್ತಿ ಕಟ್ಟಿಸಿದನು. ಇದರ ಪೂರ್ವದ ಗೋಡೆಯ ಮೇಲೆ ಐಹೊಳೆ ಶಾಸನವಿದೆ. ಅದೇ ರೀತಿಯಾಗಿ ಐಹೊಳೆಯನ್ನು ಪರ್ಸಿ ಬ್ರೌನ್ ಐಹೊಳೆಯನ್ನು ದೇವಾಲಯಗಳ ವಾಸ್ತುಶಿಲ್ಪ ತೊಟ್ಟಿಲೆಂದು ಕರೆದಿದ್ದಾನೆ. ಸುಮಾರು 150ಕ್ಕೂ ಹೆಚ್ಚು ದೇವಾಲಯಗಳಿವೆ. ಲಾರ್ಡ್ ಖಾನ್ ದೇವಾಲಯ, ದುರ್ಗ ದೇವಾಲಯ, ಉಚ್ಚುಮಲ್ಲಗುಡಿ ದೇವಾಲಯ ಹಾಗೂ ಮೆಗುತಿ ದೇವಾಲಯ ಇರತಕ್ಕಂಥದ್ದು. ಪಟ್ಟದಕಲ್ಲನ್ನು ಮೊದಲು ಕಿಸುವಳ್ಳ ಎಂದು ಕರೆದಿದ್ದರು. 1987ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿದೆ. ಮಲಪ್ರಭಾ ನದಿಯ ದಂಡೆಯ ಮೇಲಿದೆ. ಚಾಲುಕ್ಯ ವಾಸ್ತುಶಿಲ್ಪದ ತವರು ಮನೆಯಾಗಿದೆ. ಚಾಲುಕ್ಯ ರಾಜರಿಗೆ ಇಲ್ಲಿ ಪಟ್ಟಾಭಿಷೇಕವಾಗತಕ್ಕಂಥದ್ದು. ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಅದೇ ರೀತಿಯಾಗಿ ಸಂಗಮೇಶ್ವರ ದೇವಾಲಯ ಮತ್ತು ಪಾಪನಾಥ ದೇವಾಲಯ ಕಾಣ್ತಕ್ಕಂಥದ್ದು. ಪಾಪನಾಥ. ಅದೇ ರೀತಿಯಾಗಿ ವಿರೂಪಾಕ್ಷ ದೇವಾಲಯ 2ನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲೆ 3 ಬಾರಿ ವಿಜಯ ಸಾಧಿಸಿದ ನೆನಪಿಗಾಗಿ ಆತನ ರಾಣಿ ಲೋಕಮಹಾದೇವಿ ಕಟ್ಟಿಸಿದಳು. ಇದು ದ್ರಾವಿಡ ಶೈಲಿಯಲ್ಲಿದೆ. ಶಿಲ್ಪಿ ಅನಿರ್ಬತಾಚಾರಿ ಗುಂಡ. ಮಲ್ಲಿಕಾರ್ಜುನ ಮತ್ತು ತ್ರೈಲೋಕೇಶ್ವರ ದೇವಾಲಯ 2ನೇ ವಿಕ್ರಮಾದಿತ್ಯನ ರಾಣಿ ತ್ರೈಲೋಕ್ಯ ಮಹಾದೇವಿ ಕಟ್ಟಿಸಿದಳು. ದ್ರಾವಿಡ ಶೈಲಿಯ ದೇವಾಲಯ ಸಂಗಮೇಶ್ವರ ದೇವಾಲಯ. ದ್ರಾವಿಡ ಶೈಲಿಯ ದೇವಾಲಯಗಳು ನೋಡಿದ್ರೆ ಸಂಗಮೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ. ನೆಕ್ಸ್ಟು ನಾಗರ ಶೈಲಿಯ ದೇವಾಲಯಗಳು ನೋಡೋದಾದರೆ ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಪಾಪನಾಥ ದೇವಾಲಯ.